ಬಾಗಲಕೋಟೆಯಲ್ಲಿ ಅಂಗನವಾಡಿಗೆ ಹೋಗಿದ್ದ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಮಗುವಿನ ತಾಯಿಯ ಸಹೋದರಿಯ ಪತಿ ವಿರುದ್ಧ ಕೊಲೆಯ ಆರೋಪ ಕೇಳಿ ಬಂದಿದೆ. ಬಾಗಲಕೋಟೆಯ ಬೆನಕನವಾರಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂಗನವಾಡಿಗೆ ಹೋಗಿದ್ದ ಬಾಲಕನನ್ನೇ ಇಲ್ಲಿ ಹತ್ಯೆ ಮಾಡಲಾಗಿದೆ. ಮಗುವಿನ ತಾಯಿಯ ಸಹೋದರಿಯ ಪತಿಯ ವಿರುದ್ಧ ಕೊಲೆ ಮಾಡಿರುವ ಆರೋಪ. ಅಂಗನವಾಡಿ ಕಟ್ಟಡದ ಹಿಂಭಾಗವೇ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗಿದ್ದು, ಮಾರುತಿ ವಾಲಿಕಾರ ಅನ್ನುವವರ ಮಗನ ಹತ್ಯೆಯಾಗಿದೆ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಚಿಕ್ಕಪ್ಪ ಬೀರಪ್ಪ. ಆರೋಪಿಯ ಪತ್ನಿ, ಮೃತ ಮಗುವಿನ ತಾಯಿ ಇಬ್ರು ಕೂಡ ಅವರಿಬ್ರು ಸಹೋದರಿಯರು. ವರ್ಷದ ಹಿಂದೆ ಆರೋಪಿ ಬೀರಪ್ಪ ತನ್ನ ಪತ್ನಿಯ ಮೇಲೆ ಹಲ್ಲೆ ಮಾಡಿದ್ದ. ಈ ವೇಳೆ ಗಂಡ ಹೆಂಡತಿಗೆ ಮಾರುತಿ ವಾಲಿಕರ್ ಬುದ್ಧಿ ಹೇಳಿದ್ದಾರೆ. ಮಾರುತಿ ವಾಲಿಕರ್ ಈಗಾಗಲೇ ಆರೋಪಿ ಬೀರಪ್ಪ ಇದ್ದಾನಲ್ಲ, ಆತನ ಪತ್ನಿಯ ಸಹೋದರಿಯ ಗಂಡ. ಸೊ ಮಾರುತಿ ವಾಲಿಕರ್ ಬುದ್ಧಿ ಹೇಳ್ದ ಅನ್ನುವಂತಹ ಕಾರಣಕ್ಕಾಗಿ ಅದೇ ಸೇಡಿನಿಂದ ಮಗುವನ್ನ ಕೊಲೆ ಮಾಡಿದ್ದಾನೆ ಅನ್ನುವ ಆರೋಪ. ಬೆಳಗ್ಗೆ ಬಾಲಕನಿಗೆ ಚಾಕ್ಲೇಟ್ ಅನ್ನ ಕೊಡಿಸಿ ಕರೆದೊಯ್ದು ಹತ್ಯೆ ಮಾಡಿದ್ದಾನಂತೆ. ಆರೋಪಿ ಚಿಕ್ಕಪ್ಪ ಬೀರಪ್ಪನಿಗೋಸ್ಕರ ಇದೀಗ ಪೊಲೀಸರು ಶೋಧ ಮಾಡ್ತಿದ್ದಾರೆ. ಸೊ ಈಗಾಗಲೇ ನಿಮ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಲ್ಲ, ಇಲ್ಲಿ ಆರೋಪಿ ಆ ಮಗುವಿನ ಚಿಕ್ಕಪ್ಪ, ಆತ ಭೀಮಪ್ಪ ಆತ ಮಗುವಿಗೆ ಇವತ್ತು ಚಾಕ್ಲೇಟ್ ಕೊಡಿಸಿ ಹತ್ಯೆಯನ್ನ ಮಾಡಿದ್ದಾನೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಮನ್ಯಾಗ ಆ ಹುಡುಗ ಅವ್ರ ಅಜ್ಜ ಇದ್ರಿ. ಅವ್ರ ಅಜ್ಜ ಸಾಲಿ ಕರ್ಕೊಂಡ್ ಹೋಗ್ಬೇಕಂತ ಊರಾಗ ಬಂದನ್ರಿ. ಅಂಗಡಿ ನೋಡಿ ಚಾಕ್ಲೇಟ್ ಕೊಡ್ಸೋಣಂತ್ರಿ. 2 ರೂಪಾಯಿ ಕೊಟ್ಟು ಚಾಕ್ಲೇಟ್ ತರ ಕಳ್ಸಿದಾರಂತ್ರಿ. ಚಾಕ್ಲೇಟ್ ತಂದು ಹುಡುಗರು ಜೊತೆ ಆಟ ಆಡ್ಕೊಂತ ಮನಿ ಕಡೆ ಹೊಂಟಿದ್ದನ್ರಿ. ಅವ ಒಂದು ಕಾಕ ಆಗ್ಬೇಕ್ರಿ ಅವ್ರು ಕರ್ನಂತ ಕರೆದಕ್ಕೆ ಆಟ ಆಡೋದ್ ನೋಡಿ ಒತ್ಕೊಂಡ್ ಹೋದ್ನಂತ್ರಿ. ಮನೆ ಒತ್ಕೊಂಡ್ ಹೋಗಿ ಹಾಸಿ ಚಾಕು ತಂದು ಕೊಲೆ ಮಾಡ್ಯಾನ್ರಿ. ಅವ್ರ ತಂದಿಗೆ 1 ವರ್ಷದಿಂದ ಕೊಲೆ ಮಾಡಿದ ಹೆಂಡತಿ ಬಡ್ದಿದ್ದನ್ರಿ. ಅವ ಇವಾಗ ಕೊಲೆ ಮಾಡ್ದವ್ರಿ. ಹೆಂಡತಿ ಬಡ್ದಿದ್ದಕ್ಕ ನಮ್ಮ ಅಣ್ಣಾರ ಮಾಡ್ತಾನಾರ. ಅವ್ರು ಹೋಗಿ ಬುದ್ಧಿವಾದ ಹೇಳಿದ್ದಕ್ಕ ಅದನ್ನ ಸೇರಿ ಇಟ್ಕೊಂಡು ಮಗನ ಕೊಲೆ ಮಾಡ್ಯಾನ್ರಿ. ಅಂತ ಹೇಳಿದ್ರೆ ನಾವು ಗುಣಮುಟ್ಟಾಡ್ಬೇಕಿತ್ತ. ಇವಾಗನ ಹಾಲು ಕುಡಿದು ಅವ್ರ ಕೈಗೀಡು ಮಾಡಿದೀವಿ ಮಗನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗಂಡ ಹೆಂಡತಿ ಜಗಳ ಬೀಡ್ಸೋದಕ್ಕೆ ಹೋಗಿದ್ದೇ ತಪ್ಪಾಯ್ತು ಅನ್ನುವ ರೀತಿಯಲ್ಲಿ ಇಲ್ಲಿ ಏನು ಅರಿಯದ, ಏನು ತಪ್ಪು ಮಾಡದ ಮಗುವನ್ನ ಸಾಯಿಸಿದ್ಯಾಕೆ? ಇಲ್ಲಿ ಆತನನ್ನ ಯಾವ ರೀತಿ ಹುಡುಕಾಟ ಮಾಡ್ಲಾಗ್ತಾ ಇದೆ? ಮನೆಯವರು ಏನ್ ಹೇಳ್ತಿದ್ದಾರೆ ಈಗ? ನಮಿತಾ 3 ವರ್ಷದ ಬಾಲಕನನ್ನ ಕತ್ತು ಕೊಯ್ದು ಕೊಲೆ ಮಾಡುವಂತಹ ಘಟನೆ ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಬೆನಕನವರಿ ಗ್ರಾಮದಲ್ಲಿ ನಡೆಯುವಂಥದ್ದು. ಈ ಒಂದು ಘಟನೆಯ ಹಿನ್ನೆಲೆಯನ್ನ ನೋಡೋದಾದ್ರೆ, ಈ ಮಗುವನ್ನ ಕೊಲೆ ಮಾಡಿರುವಾತ ಸ್ವಂತ ಆತನ ಚಿಕ್ಕಪ್ಪನೇ ಆಗಿದ್ದಾನೆ, ಸಹೋದರ ಸಂಬಂಧಿಯಾಗಿದ್ದಾನೆ. ಈ ಮಗು ಮತ್ತು ಆತನ ಮನೆ ಇಬ್ಬರು ಮನೆಗಳು ಕೂಡ ಅಕ್ಕಪಕ್ಕ ಇರುವಂಥದ್ದು. ಇವರಿಬ್ಬರು ಕೂಡ ಅನ್ಯೋನ್ಯತೆಯಿಂದನೇ ಇರುವಂಥದ್ದು. ಯಾವುದೇ ರೀತಿಯಾದಂತಹ ದ್ವೇಷ ಆಗಿರ್ಬೋದು, ಮತ್ತೊಂದು ಇಲ್ಲದಿರುವ ರೀತಿಯಲ್ಲಿನೇ ಇವರು ಬದುಕ್ತಾ ಇದ್ರು. ಆ ಹುಡುಗನನ್ನ ಈತ ದಿನನಿತ್ಯ ಕೂಡ ಎತ್ತಿ ಆಡಿಸ್ತಾ ಇದ್ದ ಅನ್ನುವಂತಹ ಮಾತುಗಳನ್ನು ಕೂಡ ಗ್ರಾಮಸ್ಥರು ಹೇಳ್ತಾ ಇದ್ರು. ಸದ್ಯ ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ, ಇವತ್ತು ಬೆಳಗಿನ ಜಾವ 9:30 ಸುಮಾರಿಗೆ ಏನು ಮಗುವನ್ನ ಅಂಗನವಾಡಿಗೆ ಕಳಿಸೋದಕ್ಕೆ ಅಂತೇಳಿ ಆತನ ತಾತನ ಬಳಿ ಆತನ ಬಿಟ್ಟು ತಂದೆ ತಾಯಿ ಎಲ್ಲರೂ ಕೂಡ ಹೊಲಕ್ಕೆ ಹೋಗಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಮಗುವಿನ ಮಗುವಿಗೆ ಚಾಕ್ಲೇಟ್ ಕೊಡಿಸಿ ಅಂಗನವಾಡಿಗೆ ಬಿಡಬೇಕು ಅಂತೇಳಿ ಮನೆಯ ಪಕ್ಕದಲ್ಲಿರುವಂತಹ ಅಗಸಿ ಬಳಿ ಕರ್ಕೊಂಡು ಹೋಗುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಮಗು ಚಾಕ್ಲೇಟ್ಗಾಗಿ ಮತ್ತಷ್ಟು ಒಂದು ರೂಪಾಯಿ ಕೊಡು ಅಂತ ಹೇಳಿ ಬೇಡುವಂತಹ ಸಂದರ್ಭದಲ್ಲಿ ಈ ವ್ಯಕ್ತಿ ಅಂದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ಈ ಭೀಮಪ್ಪ ಏನಿದ್ದಾನೆ, ಈತ ಆ ಮಗುವನ್ನ ಕರೆದುಕೊಂಡು ನಾನೇ ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಕರೆದುಕೊಂಡು ಹೋಗಿದ್ದ ಅನ್ನುವಂತಹ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಆ ಒಂದು ಮಗುವನ್ನ ಕರೆದುಕೊಂಡು ತನ್ನ ಮನೆಯ ಪಕ್ಕದಲ್ಲೇ ಇನ್ನೊಂದು ಮನೆ ಇದೆ. ಅದು ಈಗ ಅಂದ್ರೆ ಕಟ್ಟಡ ಮುಗಿದಿದ್ರು ಕೂಡ ಅಲ್ಲಿ ಯಾರು ಕೂಡ ವಾಸ ಮಾಡೋದಿಲ್ಲ. ಕೇವಲ ರಾತ್ರಿ ಮಲಗೋದಕ್ಕೆ ಮಾತ್ರ ಆ ಮನೆಯನ್ನ ಬಳಕೆ ಮಾಡ್ತಾರೆ. ಆ ಒಂದು ಮನೆ ಒಳಗಡೆ ಆತನನ್ನ ಕರೆದುಕೊಂಡು ಹೋಗಿದ್ದಾನೆ. ಕರೆದುಕೊಂಡು ಹೋಗಿ ಕತ್ತು ಕೊಯ್ದು ಕೊಲೆ ಮಾಡಿದ್ದಾನೆ. ಆ ಮಗುವನ್ನ ಒಳಗಡೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಮಗುವಿನ ಜೊತೆಗೆ ಇನ್ನೂ 4 ಜನರು ಹುಡುಗರು ಇದ್ರು ಅನ್ನುವಂತಹ ಮಾಹಿತಿಯನ್ನ ಈ ಮಗುವಿನ ತಾಯಿ ಆರೋಪ ಮಾಡ್ತಾ ಇರುವಂತದ್ದು. ಸುಮಾರು 4 ರಿಂದ 5 ಹುಡುಗರನ್ನ ಕರೆದುಕೊಂಡು ಆ ಮನೆಯಲ್ಲಿ ಹೋಗಿದ್ದ. ಆಗ ಈ ಹುಡುಗನ ಮೇಲೆ ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಉಳಿದಂತ ಹುಡುಗರು ಎಲ್ಲರೂ ಕೂಡ
ತಪ್ಪಿಸಿಕೊಂಡು ಹೊರಗಡೆ ಬಂದಿದ್ದಾರೆ. ಯಾವ ಉದ್ದೇಶದಿಂದ ಕರ್ಕೊಂಡು ಹೋಗಿದ್ದ ಅನ್ನೋದು ಗೊತ್ತಿರಲಿಲ್ಲ. ನಮಗೆ ಈ ರೀತಿಯಾಗಿ ವಿಷಯ ತಿಳಿತು, ಅಂದ್ರೆ ಅಕ್ಕಪಕ್ಕದವರು ಬಂದು ನೋಡಿದಂಥ ಸಂದರ್ಭದಲ್ಲಿ ಮಗುವಿನ ಕೊಲೆ ಆಗಿದೆ ಅನ್ನೋದು ತಿಳಿತು. ಆಗ ನಾವು ಓಡಿ ಬಂದು ನೋಡೋಷ್ಟರಲ್ಲಿ ನಮ್ಮ ಮಗುವಿನ ಜೀವ ಹೋಗಿತ್ತು ಅನ್ನೋದನ್ನ ತಾಯಿ ಹೇಳ್ತಾ ಇದ್ದಾಳೆ. ಅದರ ಜೊತೆಗೇನೆ ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತಹ ಜನರು ಕೂಡ ಹೇಳುವಂಥದ್ದು ಏನಂದ್ರೆ ಆತನ ಒಂದು ಮಾನಸಿಕ ಸ್ಥಿತಿಮಿತಿ ಕೂಡ ಸರಿ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲದಿದ್ರೂ ಕೂಡ ಪೊಲೀಸರು ಎಲ್ಲಾ ಆಯಾಮಗಳಲ್ಲಿಯೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಏನು ಮತ್ತು ಆರೋಪಿ ಯಾಕೆ ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತದ್ದು ನಮಿತಾ.